ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು KA53 ಟ್ರೇಡರು. ಫ್ರೆಂಡ್ಸ್, ಇದು ಡೈಲಿ ಅನಾಲಿಸಿಸ್ ವಿಡಿಯೋ. ಫ್ರೆಂಡ್ಸ್, ಇದು ನಾನು ಲೆವೆಲ್ಸ್ ಕೊಟ್ಟಿದ್ದೆ ನಿಫ್ಟಿಯಲ್ಲಿ. ಮಾರ್ಕೆಟು ಈ ಝೋನ್ಸಿಂದ ಬಂದರೆ ನಾನು ಸೆಲ್ಲಿಂಗ್ ಇರ್ತೀನಿ ಅಂತ ಅಲ್ವಾ. ಇದು ನಿನ್ನೆ ಕೊಟ್ಟಿದ್ದು ಎಲ್ಲಿದೆ, ಇದು ಯೂಟ್ಯೂಬಲ್ಲಿ ನಿನ್ನೆ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ ಅಂತ ಹಾಕಿದ್ದೀನಿ. ಓಕೆ, ಅದರಲ್ಲಿ ನಾನು ಏನಂತ ಕೊಟ್ಟಿದ್ದೆ, ಈ ಇಲ್ಲಿಂದ ಬಂದರೆ ಸೆಲ್ಲಿಂಗ್ ನೋಡಿ ಅಂತ, ಸೆಲ್ಲಿಂಗ್ ನೋಡ್ತೀನಿ, ಪೇಪರ್ ಟ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಫ್ರೆಂಡ್ಸ್, ಐ ಆಮ್ ನಾಟ್ ಸೆಬಿ ರಿಜಿಸ್ಟರು. ಓಕೆ, ನಾನು ಏನು ಹೇಳ್ತಾ ಇದ್ದೀನಿ ಅದು ಜಸ್ಟ್ ಫಾರ್ ಓನ್ಲಿ ಅನಾಲಿಸಿಸ್. ಓಕೆ, ನೀವೇನಾದರೂ ಇದ್ದರೆ ಪೇಪರ್ ಟ್ರೇಡ್ ಮಾತ್ರ ಟ್ರೈ ಮಾಡ್ಕೋಬೇಕು. ಓಕೆ, ಲೈವ್ ಟ್ರೇಡ್ ತೊಗೊಳಂಗಿಲ್ಲ. ನಾನು ಸೆಬಿ ರಿಜಿಸ್ಟರ್ ಅಲ್ಲ. ಓಕೆ ಫ್ರೆಂಡ್ಸ್, ನೋಡಿ, ನಿನ್ನೆ ನಾನು ಏನು ಮಾತಾಡಿದ್ದೆ, ಈ ಝೋನ್ಸಿಂದ ಸೆಲ್ಲಿಂಗ್ ಬರುತ್ತೆ ಅಂತ ಹೇಳಿದ್ದೆ. ಗ್ಯಾಪ್ ಡೌನ್ ಆದರೆ ನಾನು ಇಲ್ಲಿಂದ ಸೆಲ್ಲಿಂಗ್ ನೋಡ್ತೀನಿ, ಇಲ್ಲಿಂದ ಸೆಲ್ಲಿಂಗ್ ನೋಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಬಟ್ ಏನಾಯಿತು, ಇಲ್ಲೊಂದು ಝೋನು ಹೇಳಿದ್ದೆ ನಾನು. ಗ್ಯಾಪ್ ಅಪ್ ಆದರೆ ಆ ಝೋನಿಂದ ನಾನು ಸೆಲ್ಲಿಂಗ್ ನೋಡ್ತೀನಿ ಅಂತ ತೋರಿಸ್ತೀನಿ. ಇದು ನಿನ್ನೆ ವಿಡಿಯೋದಿದು. ಬಟ್ ನೋಡಿ, ಆ ಝೋನ್ನ ಟ್ಯಾಪೇ ಮಾಡಿಲ್ಲ. ನಾನು ಇಲ್ಲಿ ಕಾಯ್ತಾ ಇದ್ದೆ, ಇಲ್ಲಿ ಪುಟ್ ಬೈ ಹೊಡಿಯೋದಕ್ಕೆ ಪೇಪರ್ ಟ್ರೇಡಲ್ಲಿ. ಬಟ್ ನೋಡಿ, ಮಾರ್ಕೆಟು ಆ ಲೆವೆಲ್ ಟ್ಯಾಪ್ ಮಾಡ್ದಿರಾನೇ ಬಂದುಬಿಟ್ಟಿದೆ. ತುಂಬ ಬೇಜಾರಾಗೋಯ್ತು ನನಗೆ. ನಾನು ಇಲ್ಲಿ ಟ್ರೇಡ್ ಮಿಸ್ ಮಾಡ್ಕೊಂಬಿಟ್ಟೆ. ಓಕೆ, ಈ ಥರನೂ ಆಗುತ್ತೆ ಮಾರ್ಕೆಟ್ ನಾವು ಎಷ್ಟೇ ಗೆಸ್ ಮಾಡಿದ್ರೂ ಅದು ನಮ್ಮನ್ನ ಟ್ರ್ಯಾಪ್ ಮಾಡೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ನೋಡಿ, ನಾನು ಸೆಲ್ಲಿಂಗ್ ಹೇಳಿದ್ದೆ ನೆನ್ನೆ. ಓಕೆ ಸರಿ, ಮತ್ತು ಇನ್ನೊಂದು ಹೇಳಿದ್ದೆ, ಯಾವುದು BTC ಹೇಳಿದ್ದೆ. ಆ BTC ತೋರಿಸ್ತೀನಿ ನಿಮಗೆ. ನೋಡಿ, ನೀವು ಈ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬೋದು. ನಾನು ಕೊಟ್ಟಿರೋ ಲೆವೆಲ್ಸು BTCಯಲ್ಲೂ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡ್ಬೋದು ನೀವು. ನೋಡಿ, BTCಯಲ್ಲಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ನಾನು ಹೇಳಿದ್ದೆ ಈ ಝೋನಿಂದ ಸೆಲ್ಲಿಂಗ್ ಬರುತ್ತೆ ಅಂತ. ಯಾವುದು 81756 ಮತ್ತು 81344 ಸಮಥಿಂಗ್, ಎರಡು ನಂಬರ್ ಏನೋ ಹೆಚ್ಚು ಕಮ್ಮಿ ಆಗ್ಬೋದು, ಪರ್ಫೆಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಝೋನ್ ಇದೆ, ಇಲ್ಲಿಂದ ಸೆಲ್ಲಿಂಗ್ ಬರುತ್ತೆ ನೋಡಿ ಅಂತ ಹೇಳಿದ್ದೆ. ನೋಡಿ, BTC ಈ ಝೋನಿಂದ ಸೆಲ್ಲಿಂಗ್ ಬಂದಿದೆ ಅಲ್ವಾ. ಫಸ್ಟ್ ಈ ಝೋನಿಂದ ನೋಡಿ ಸೆಲ್ಲಿಂಗ್ ಒಂದೆ, ನೆಕ್ಸ್ಟು ಈ ಝೋನಿಂದ ನೋಡಿ ಅಂದೆ. ನೋಡಿ, ಈ ಝೋನಿಂದ ಎಷ್ಟು ಪಾಯಿಂಟ್ಸ್ ಬಿದ್ದಿದೆ ನೋಡಿ ಅಲ್ವಾ. ಸರಿ ಫ್ರೆಂಡ್ಸ್, ಈಗ ಮಂಡೇ ಮಾರ್ಕೆಟ್ನ ಅನಾಲಿಸಿಸ್ ಮಾಡೋಣ. ಓಕೆ, ಮಂಡೇ ಹೆಂಗಿದೆ ಮಾರ್ಕೆಟು ನೋಡೋಣ. ಮಂಡೇ ನನ್ನ ವ್ಯೂ ಏನಿದೆ ಗೊತ್ತಾ, ಪೇಪರ್ ಟ್ರೇಡಲ್ಲಿ, ನಾಟ್ ಎ ಲೈವ್ ಟ್ರೇಡು. ನಾನು ಪೇಪರ್ ಟ್ರೇಡ್ ಮಾಡೋದಕ್ಕೆ ಹೇಳ್ತಾ ಇರೋದು. ನಾಳೆ ಏನಾದರೂ ಮಾರ್ಕೆಟು ಗ್ಯಾಪ್ ಡೌನ್ ಆಗಲಿ, ಏನೇ ಆಗಲಿ, ಈ ಝೋನ್ ಬಂತಂದರೆ ನಾನು ಸೆಲ್ಲರ್ ಆಗಿರ್ತೀನಿ. ಈ ಝೋನ್ ಬಂದರೆ ಟ್ಯಾಪ್ ಆದರೆ ಸೆಲ್ಲರ್ ಆಗಿರ್ತೀನಿ. ಈ ಝೋನ್ ಬಂದು ಟ್ಯಾಪ್ ಆದರೂ ಸೆಲ್ಲರ್ ಆಗಿರ್ತೀನಿ. ಓಕೆ, ಸೊ ಬಯರ್ ಯಾವಾಗಿರ್ತೀನಿ ಅಂದರೆ ಈ ಝೋನಲ್ಲಿ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡ್ಕೋಬೇಕು ಅಲ್ವಾ. ಅದೇ ನಂದು ಮಾರ್ನಿಂಗ್ದು ಆ ಟ್ರಿಕ್ಸ್ ಇದೆ ಅಲ್ವಾ, ಮಾರ್ನಿಂಗು 9:15 ಅದರಲ್ಲೆಲ್ಲ ಹೇಳಿದ್ದೀನಿ ನಾನು ಟ್ರಿಕ್ಸು. ಆ ಟ್ರಿಕ್ಸ್ ಪ್ರಕಾರ ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಏನು ಬರುತ್ತೆ ಅದು ನೋಡ್ಬಿಟ್ಟು ಇಲ್ಲಿ ಟ್ರೇಡ್ ಮಾಡ್ಕೋಬೋದು. ಯಾರು ನೋಡಿಲ್ಲ ಅಂದರೆ ಮಾರ್ನಿಂಗು 9:15 AM 15 ಪಾರ್ಟ್ಸ್ ಇದೆ, ಅದರಲ್ಲೋಗಿ ನೋಡಿ. ಓಕೆ ಸರಿ, ಇವಾಗ ನಿಫ್ಟಿ ಈ ಝೋನ್ ಬಂದರೆ ಸೆಲ್ಲಿಂಗ್ ಅಲ್ವಾ. ಸೊ ಬೈಯಿಂಗ್ ಏನು ಅಂದರೆ, ಬೈಯಿಂಗ್ ಒಂದು ಸ್ವಲ್ಪ ಲೆವೆಲ್ಸು ಟ್ಯಾಪ್ ಆಗಿದೆ. ಓಕೆ, ಸೊ ಅದರಿಂದ ನಾನು ನೋಡಿ, ಈ ಗ್ರೀನ್ ಲೈನ್ ಯಾವ್ದು ಹಾಕಿರ್ತೀನೋ ಇದು ಬೈಯಿಂಗ್ ಝೋನ್ ಅಂತ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಪೇಪರ್ ಟ್ರೇಡ್ ಮಾತ್ರ ಫ್ರೆಂಡ್ಸ್ ಹೇಳಿದ್ದೀನಿ ನಾನು. ಈ ಲೆವೆಲ್ಸ್ ಟ್ಯಾಪ್ ಆದರೆ ಬೈ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಮೇಲೆ ರೆಡ್ ಲೈನ್ಸ್ ಏನು ಹಾಕಿದ್ದೀನೋ ಈ ಲೈನ್ಸಲ್ಲಿ ನಿಮಗೆ ಟ್ಯಾಪ್ ಆಯ್ತರೆ ಸೆಲ್ಲಿಂಗ್ ಕಡೆ ಇರ್ತೀನಿ. ಮೋಸ್ಟ್ಲಿ ನಾನು ನಾಳೆ ಸೆಲ್ಲಿಂಗ್ ಕಡೆನೇ ಇರ್ತೀನಿ ಜಾಸ್ತಿ. ಓಕೆ, ಸೊ ಮಾರ್ಕೆಟು ಸ್ವಲ್ಪ ಸೆಲ್ಲಿಂಗ್ ಕಡೆ ಮೂಮೆಂಟಮ್ ಇದೆ. ಓಕೆ, ಮತ್ತು ಬ್ಯಾಂಕ್ ನಿಫ್ಟಿ ಒಂದು ತೋರಿಸ್ತೀನಿ, ಒಂದು ನಿಮಿಷ. ಓಕೆ, ಬ್ಯಾಂಕ್ ನಿಫ್ಟಿ ಇಲ್ಲಿದೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಇಲ್ಲೊಂದು ಬೈ ಲೆವೆಲ್ನ ಟ್ಯಾಪ್ ಮಾಡಿದೆ. ಓಕೆ, ಬಟ್ ಸೆಲ್ಲಿಂಗ್ ನಾನು ಎಲ್ಲಿರ್ತೀನಿ ಅಂದರೆ ಸ್ವಲ್ಪ ಲೆವೆಲ್ಸ್ ದೂರ ಇದೆ. ಅರ್ಥ ಮಾಡ್ಕೊಳ್ಳಿ, ಈ ಗ್ರೀನ್ ಲೈನ್ ಇದೆ ಅಲ್ವಾ, ಈ ಲೆವೆಲ್ಸ್ ಎಲ್ಲ ನೀವು ಟ್ಯಾಪ್ ಆದರೆ ನಾನು ಬೈ ಕಡೆ ನೋಡ್ತೀನಿ. ಓಕೆ, ಈ ಲೆವೆಲ್ ಟ್ಯಾಪ್ ಆಯ್ತು ಅಂದರೆ. ಅದೇ ಈ ರೆಡ್ ಲೈನ್ಸ್ ಏನಿದೆ ಈ ಲೆವೆಲ್ನ ಟಾಪ್ ಆಯ್ತು ಅಂದರೆ ನಾನು ಸೆಲ್ಲಿಂಗ್ ಕಡೆ ಇರ್ತೀನಿ.
ಓಕೆ, ಇನ್ನು ಮಿಡ್ಲಲ್ಲಿ ನಾನು ಜಾಸ್ತಿ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ, ವೆಯ್ಟ್ ಮಾಡ್ತೀನಿ. ನನಗೆ ಈ ಲೆವೆಲ್ ಟ್ಯಾಪ್ ಆಯಿತಾ, ಸೆಲ್ಲಿಂಗ್ ಕಡೆ ನೋಡ್ತೀನಿ. ಓಕೆ, ಈ ಲೆವೆಲ್ಸ್ ಟ್ಯಾಪ್ ಆಯ್ತು ಅಂದರೆ ಸ್ವಲ್ಪ ಬೈಯಿಂಗ್ ಕಡೆ ನೋಡ್ತೀನಿ. ಓಕೆ, ಬಟ್ ಬೈಯಿಂಗಿನ ಓಕೆ, ಬ್ಯಾಂಕ್ ನಿಫ್ಟಿಗಿನ ನಿಫ್ಟಿ ಕ್ಲಿಯರ್ ಆಗಿದೆ. ಬ್ಯಾಂಕ್ ನಿಫ್ಟಿ ಒಂದು ಸ್ವಲ್ಪ ಈ ಝೋನಲ್ಲಿ ಆಟ ಆಡ್ಬೋದು ಮಾರ್ಕೆಟು. ಓಕೆ, ಸರಿ ಫ್ರೆಂಡ್ಸ್, ನೀವು ಜಸ್ಟ್ ಇದು ಪೇಪರ್ ಟ್ರೇಡ್ ಮಾತ್ರ, ನೀವು ಯಾವುದೇ ರಿಸ್ಕ್ ತೊಗೊಂಡು ಲೈವ್ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ ಅಲ್ಲ. ಓಕೆ ಫ್ರೆಂಡ್ಸ್, ಮತ್ತು ಬಿ ಟಿ ಸಿನೂ ನಿಮ್ಗೆ ಬೇಕು. ನಾನು ಇವತ್ತು ಬಿ ಟಿ ಸಿ ಲೆವೆಲ್ಸ್ ಮಾಡಿಲ್ಲ, ಯಾಕಂದರೆ ಬಿ ಟಿ ಸಿ ಗೋಲ್ಡು ಬೇಕಂದ್ರೂ ನಾನು ಅದನ್ನು ಬೇಕಂದರೆ ಟೈಮ್ ತೊಗೊಂಡು ಅದನ್ನು ಅನಾಲಿಸಿಸ್ ಮಾಡಿ ನಾನು ಲೆವೆಲ್ಸ್ ಅದರಲ್ಲೂ ಕೊಡ್ತೀನಿ. ಆಮೇಲೆ ನಿಮಗೇನಾದರೂ ಇನ್ನೂ ಸ್ಟಾಕ್ಸ್ ಏನಾದರೂ 1-2-3 ಸ್ಟಾಕ್ಸು, ಸರ್ ಈ ಸ್ಟಾಕ್ಸ್ನ ಅನಾಲಿಸಿಸ್ ಮಾಡಿ ನಿಮ್ಮ ಡೈಲಿ ಅನಾಲಿಸಿಸಲ್ಲಿ ಆ ಸ್ಟಾಕ್ಸ್ ಬಗ್ಗೆನೂ ಒಂದು ಹೇಳಿ ಅಂದರೆ ನಾನು ಬೇಕಂದರೆ ಕಮೆಂಟ್ಸ್ ನೋಡಿಬಿಟ್ಟು ಆ ಸ್ಟಾಕ್ನೂ ಬೇಕಂದರೆ ನಾನು ಒಂದು ಅನಾಲಿಸಿಸ್ ಮಾಡಿ ಹೇಳ್ತೀನಿ, ಸರಿನಾ? ಇಂಟ್ರಾಡೇಗೋಸ್ಕರ ಯಾವುದಾದ್ರೂ ನೀವು ಸ್ಟಾಕಲ್ಲಿ ನಾನು ಟ್ರೇಡ್ ಮಾಡ್ಬೇಕು ಸರ್, ಈ ಟ್ರ್ಯಾಕ್ನ ಈ ನಾಳೆ ಮೂವ್ಮೆಂಟ್ ಏನಿರುತ್ತೆ ನೋಡಿ ಅಂತೇಳಿ ಅಂದರೆ ನಾನು ಬೇಕಂದರೆ ಅದನ್ನು ನೋಡ್ಬಿಟ್ಟು ಹೇಳ್ತೀನಿ, ಟ್ರೈ ಮಾಡ್ತೀನಿ. ಬಿ ಟಿ ಸಿ ಬೇಕಂದ್ರೂ ಗೋಲ್ಡ್ ಬೇಕಂದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಸರಿ ಫ್ರೆಂಡ್ಸ್, ಸಿಗೋಣ, ಬಾಯ್.